1,40,000ಕ್ಕೆ ಗಾಡಿ ಸಿಕ್ಕಿರೋದು. ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ FC 5 ವರ್ಷ, ಇನ್ಶೂರೆನ್ಸ್ 1 ವರ್ಷ ಮತ್ತು ನಿಮಗೆ ನೇಮ್ ಟ್ರಾನ್ಸ್ಫರ್ ಆಫ್ ಕಾರ್ಡ್ 2,75,000 ಕೊಡ್ತೀನಿ ಸರ್. 2,75,000ಕ್ಕೆ ನಿಮಗೆ ಕೋಟಿಂಗ್ ಇಲ್ಲ, ಡೈರೆಕ್ಟ್ ಆಗಿ 6,000 ಓಡಿರೋ ಗಾಡಿ ಎರಾ ವರ್ಷನ್ ಆಗಿರುತ್ತೆ. ನಿಮಗೆ 22 ಮೈಲೇಜ್ ಆರಾಮಾಗಿ ಬರುತ್ತೆ. ಕೋಟಿಂಗ್ ಇಟಿಂಗ್ ಬೇಡ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ 5,35,000ಗೆ ಯಾರನ್ನ ಕೊಟ್ಬಿಟ್ರೆ ಬಜಾರಲ್ಲಿ ನಾನು ಕೆಲಸನೇ ಬಿಟ್ಬಿಡ್ತೀನಿ ಸರ್. ಸರ್ ವಿತ್ NOC ಬೇಕಂದ್ರೆ 225ಗೆ ಕೊಡ್ತೀನಿ ಸರ್. 2,25,000 ವಿತ್ NOC ಆಗಿರುತ್ತೆ ಸರ್. ಈಗ ಕರ್ನಾಟಕ ನಂಬರ್ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಸರ್, ಟೆಕ್ ಪಾರ್ಕ್ ಅಲ್ಲಿ ಯಾರು ವಿಡಿಯೋ ನೋಡ್ತಿರ್ತಾರಲ್ಲ, ಈ ಟೆಕ್ ಪಾರ್ಕ್ ಅಲ್ಲಿ ಅವ್ರಿಗೆ ಒಂದು ಬಂಪರ್ ಪ್ರೈಸ್ ಬರೀ 39,000 ಹೊಡಿದೆ. ರೆಕಾರ್ಡೆಡ್ 39,000 ಕಿಲೋಮೀಟರ್ಸ್ ರೆಕಾರ್ಡೆಡ್ ಹೊಡಿದೆ. ಟ್ಯಾಂಪರಿಂಗ್ ಇದೆ ಅಂತ ನಿಮ್ಗೆ ಶೋರೂಮ್ ಅವನ ಇಲ್ಲ ಎಕ್ಸ್ಪರ್ಟ್ ಮೆಕ್ಯಾನಿಕ್ ಯಾರನ್ನ ಹೇಳಿದ್ರೆ ಬೆಂಕಿ ಹಚ್ಬಿಡ್ತೀನಿ ಗಾಡಿಗೆ ಸರ್. ಒಂದೇ ಒಂದ್ ಬೆಲೆ ಸರ್, 1,70,000 ನೀವು ಕೊಡ್ತೀನಿ ಸರ್. 1,70,000 ಅಂತ ಹೇಳ್ತೀರಾ ಸರ್. ಹೊಸ ಶೋರೂಮ್ ಇನ್ನೊಂದ್ ಪ್ರೈಸ್ ಏನಾದ್ರು ಆಗ್ಬೋದು. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಹೊಸ ಶೋರೂಮ್ ಅಂತ ಅನ್ನೋದಕ್ಕಿಂತ ಫೇಸ್ ನೋಡಿರ್ಬೋದು, GS ಕಾರ್ವಾರ್ಡ್ ಶಿಫ್ಟ್ ಆಗಿದೆ. ಎಲ್ಲಿ ಲೊಕೇಶನ್ ಎಲ್ಲ ಬರುತ್ತೆ ಅಂಡ್ ಕೇಳೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಸರ್, ಈ ಶೋರೂಮ್ ಹೊಸದಾಗಿದೆ, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಒಳ್ಳೇದಾಗ್ಲಿ. ಮತ್ತೊಂದ್ ಸರ್ತಿ ಹೇಳ್ತೇನೆ, ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಬರ್ಬೇಕು, ನೋಡ್ಬೇಕು ಅಂಡ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀರಿ ಅಂತ ಹೇಳ್ಬೋದು. GS ಕಾರ್ವಾರ್ಡ್ ಅಲ್ಲಿ ಶೋರೂಮ್ ಇತ್ತು ಸರ್. ಎಷ್ಟು ವರ್ಷ ಆಯ್ತು ಅಲ್ಲಿ ಮಾಡ್ಬಿಟ್ಟು? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನೋಡಿ, ಅಲ್ಲಿ 5 ವರ್ಷ ಅಂತ ಇದ್ವಿ. ಅದ್ರ ಮುಂಚೆ ನಾವು ಬಿಳ್ಳೆಕಲ್ಲಲ್ಲಿ ಇದ್ವಿ, ಅಲ್ಲಿಂದ ಶಿಫ್ಟ್ ಮಾಡಿದ್ವಿ. 5 ವರ್ಷ ಅಲ್ಲಿದ್ವಿ. ಸೊ ಕೋಇನ್ಸಿಡೆನ್ಸ್ ನೋಡಿ, ನಾವು ಇದೇ ಡೇಟಲ್ಲಿ ಶಿಫ್ಟ್ ಆಗಬೇಕು ಅಂತ ಏನಿಲ್ಲ. ಇವತ್ತೇ ಬಂದಿರೋದು, ನಾಳೆ ಲೆಕ್ಕ ಇಟ್ಕೊಳ್ಳಿ. ಅಲ್ಲೂ 5 ವರ್ಷ ಮುಂಚೆ 6th ಡಿಸೆಂಬರ್ಗೆ ಅಲ್ಲಿ ಓಪನ್ ಮಾಡಿದ್ ನಾವು. 6th ಡಿಸೆಂಬರ್, ಸೇಮ್ 6th ಡಿಸೆಂಬರ್. ಇವತ್ತು 5th, ನಾಳೆನೆ ಲೆಕ್ಕ ನಾವು ಇಟ್ಕೊಂಡಿದೀವಿ. ಕೋಇನ್ಸಿಡೆನ್ಸ್ ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಅಂದ್ರೆ ಇವತ್ತು ಓಪನ್ ಇದೆ. ಇವೊಂದು ಬೋರ್ಡ್ ಕೂಡ ಹಾಕಿಲ್ಲ, ಜಸ್ಟ್ ಇವತ್ತು ಓಪನ್ ಮಾಡಿದಾರೆ ಅಷ್ಟೇ. ಹೌದು, ನಾಳೆಯನ್ನೇ ಮೇನ್ ಅಂತ ಹೇಳ್ಬೋದು. ಇವತ್ತೇ ಅಂತ ಇಟ್ಕೊಳ್ಳಿ. ಬಟ್ ನಾಳೆ ಅಂತೂ ನಮ್ಗೆ ಏನಂದ್ರೆ ಒಂದು 6 ಕೋಇನ್ಸಿಡೆನ್ಸ್ ನೋಡಿ, ಸೇಮ್ 6th ಡಿಸೆಂಬರ್ಗೆ ಡೇಟ್ಗೆ ಬಂದಿದ್ದೀವಿ ನಾವಿಲ್ಲಿ. ಸೂಪರ್. ಅಂಡ್ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಯಾವ ತರ ಇತ್ತು ಸರ್ ಮೆಮರೀಸ್? ಸರ್ ಮೆಮೊರೀಸ್ ತುಂಬಾ ಇದೆ. ತುಂಬಾ ಕಸ್ಟಮರ್ಸ್ಗೆ ಗೊತ್ತಾಗ್ತಾ ಇತ್ತು ನಾವು GS ಕಾರ್ವಾರ್ಡ್ ಅಂದ್ರೆ ಎಲ್ಲಿ ಅಂತ ಎಲ್ಲರಿಗೆ ಗೊತ್ತಿತ್ತು. ಅದು ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಿದೆ. ಅಲ್ಲಿ ಬ್ರಾಂಚ್, ಇದು ಒಂದು ಬ್ರಾಂಚ್ ಅಂತ ಅಲ್ಲ, ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿದೆ. ಅಲ್ಲಿ ಏನಿಲ್ಲ. ನಿಮ್ಗೆ GS ಕಾರ್ವಾರ್ಡ್ ಬೇಕಂದ್ರೆ ಇವಾಗ ಲೊಕೇಶನ್ ಹೇಳ್ಬಿಡ್ಲಾ ಸರ್ ನಾನು? ಎಕ್ಸಾಕ್ಟ್ ಆಗಿ ಸೇಮ್ ಲೊಕೇಶನ್ ಅಂದ್ರೆ ಈಸಿ ಲೊಕೇಶನ್ ನಮ್ದು. ಏನ್ ಲೊಕೇಶನ್ ಅಂದ್ರೆ ಅರಕೆರೆ ಸಿಗ್ನಲ್ ಇಂದ ನಿಂತು ನೋಡಿದ್ರೆ ನಮ್ದು ಶೋರೂಮ್ ಕಾಣುತ್ತೆ ಫಸ್ಟ್. ಸೆಕೆಂಡ್ ನಿಮ್ಗೆ ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಇದೆ, ಅಪೋಸಿಟ್ ಅಲ್ಲೇ ಇದೆ. ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಅಪೋಸಿಟ್ ಅಲ್ಲೇ ಬರುತ್ತೆ ನಿಮ್ಗೆ. ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಅಪೋಸಿಟ್ ನಮ್ದು ಶೆಡ್ ಕಾಣುತ್ತೆ ನಿಮ್ಗೆ. ಮತ್ತು ನಮ್ಮ ಆಫೀಸ್ ಪಕ್ಕದಲ್ಲೇ ಒಂದು ಅದಿತಿ ನರ್ಸಿಂಗ್ ಹೋಮ್ ಅಂತ ಇದೆ ಸರ್. ಓಕೆ, ಈ ಕಡೆಯಿಂದ ಬರೋದಾದ್ರೆ ಮೇನ್ ರೋಡ್ ಅಲ್ಲೇ ಬರುತ್ತೆ. ಅಲ್ಲಿಂದ ವಾಕೇಬಲ್ 100 ಮೀಟರ್ಸ್ ಅಷ್ಟೇ ಸರ್. ವಾಕೇಬಲ್ ಬರ್ಬೋದು. ಅರಕೆರೆ ಸಿಗ್ನಲ್ ಇಂದ ವಾಕೇಬಲ್. ನೀವು ಅರಕೆರೆ ಕಡಂಗಿಲ್ಲ, ಲಕ್ಷ್ಮೀ ಲೇಔಟ್ ಪುಟ್ಟನಹಳ್ಳಿ ಹೊರಗಡೆ ನೀವು ಈ ಕಡೆ ಆನ್ ದ ವೇ ಟು JP ನಗರ್ ಬರ್ಬೇಕಾದ್ರೆ 100 ಮೀಟರ್ಸ್ ಅಲ್ಲಿ ನಮ್ದು ಶೋರೂಮ್ ಸಿಗ್ಬಿಡುತ್ತೆ. GS ಕಾರ್ವಾರ್ಡ್ ನಮ್ಮ ಶೋರೂಮ್ ಹೆಸರು. ನನ್ನ ಹೆಸರು ಜುನೇದ್ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಈ ಸರ್ತಿ ಸರ್ ಹಳೆ ಶೋರೂಮ್ ಬಿಟ್ಬಿಡಿ, ಹೊಸ ಶೋರೂಮ್ ಹೊಸ ಪ್ರೈಸ್, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ಬೇಕು. ಖಂಡಿತ ಮಾಡೇ ಕೊಡ್ತೀನಿ. ಅಲ್ಲಿರೋ ಗಾಡಿ ಒಂದು ಸಣ್ಣ ಪಟ್ಟ ಗಾಡಿ ಇದೆ, ಹೊಸ ಸ್ಟಾಕ್ ಬಂದಿದೆ, ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಅವೆಲ್ಲ ಬಿಲ್ಡಪ್ ನನ್ ಕೊಡಲ್ಲ. ಸಣ್ಣ ಪಟ್ಟ ಗಾಡಿಗಳಿದೆ ಹಳೇದು, ಯಾಕಂದ್ರೆ ಸೇಲ್ ಆಗಿಲ್ಲ ಅಂತ. ಸೇಲ್ ಆಗತ್ತೆ. ಆ ಬೆಲೆ ನಿಮ್ಗೆ ಅಲ್ಲಿ ಕೇಳಿದ್ರಲ್ಲ, ಅದೇ ಬೆಲೆ ಇಲ್ಲಿ ನಿಮ್ಗೆ ರಿಪೀಟ್ ಆಗಲ್ಲ. ಇದು ಓಪನ್ ಮಾಡ್ತಾ ಇರೋದು ಇಲ್ಲಿ 5,000 ಮುಖ ನಾನು ನೋಡ್ತಾ ಇಲ್ಲ. 100% ರೀಸನಬಲ್, ಒಳ್ಳೆ ಪ್ರೈಸ್. ಹೊಸ ಶೋರೂಮ್ ಬಂದ್ರೆ ತಗೊಂಡೇ ಹೋಗ್ಬೇಕು. ಆ ತರ ಬೆಲೆ ಚಾಲೆಂಜ್ ಆಗಿ ಕೊಟ್ಬಿಟ್ಟು ಕಳಿಸ್ತೀವಿ. ಖಂಡಿತ ಈ ಒಂದು ಪ್ರೈಮ್ ಲೊಕೇಶನ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಅಂಡ್ ಬೆಸ್ಟ್ ಪ್ರೈಸ್ ಕೇಳೋಣ, ಯಾವ ಪ್ರೈಸ್ ಅಲ್ಲಿ ಇದೆ ಅಂತ. ಫಸ್ಟ್ ಗಾಡಿ ಹೋಗೋದ್ರೆ ಸರ್ ಫಸ್ಟ್ ಒಂದು ಇಯಾನ್ ಇಂದ ಸ್ಟಾರ್ಟ್ ಮಾಡೋಣ ಸರ್. JH ರಿಜಿಸ್ಟ್ರೇಷನ್ ಆಲ್ರೆಡಿ NOC ಬಂದ್ಬಿಟ್ಟಿದೆ ಸರ್. ಬಂದಿದೆ. ಕ್ಲಿಯರ್ ಆಗಿ ಡೀಟೇಲ್ಸ್ ಹೇಳ್ಬಿಡ್ತೀನಿ ನೋಡಿ ಪ್ರಮೋದ್ ಸರ್. 2016 ಮಾಡಲ್ ಇದು, 2016 ಮಾಡಲ್. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಬರೀ 6,000 ಓಡಿರೋದು ರೆಕಾರ್ಡೆಡ್. 6,000 ಹೌದು. ಮಾತು ಗೀತು ತಮಾಷೆ ಎಲ್ಲ ನಾವು ಹೇಳಲ್ಲ ಮಾಡಲ್ಲ. ಇದು ನಿಮ್ಗೆ ರೆಕಾರ್ಡ್ ಸಮೇತ ತೋರಿಸ್ಬಿಡ್ತೀನಿ. ಇಲ್ಲಿ ರೆಕಾರ್ಡ್ ತೋರಿಸೋಣ. ತಿರ್ಗಾ 12,000ಗೆ ನೀವು ಸರ್ವಿಸ್ ಮಾಡಬೇಕು. ಆ ತರ ಪ್ರೂಫ್ ಕೊಡೋದು ನಾವು. 6,000 ಓಡಿರೋ ಗಾಡಿ ನಿಮ್ಗೆ ಸಿಗ್ತಿರೋದು. ಅಂಡ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ, ವರ್ಷನ್ ಆಗಿರೋದು. ಮೈಲೇಜ್ ಕೂಡ ಆರಾಮಾಗಿ 22 ಆರಾಮಾಗಿ ಬರುತ್ತೆ ಸರ್. ಚಿಕ್ಕ ಇಂಜಿನ್ ಮೇಂಟೈನ್ ಆರಾಮಾಗಿ ಮಾಡಬಹುದು. ಪೆಟ್ರೋಲ್ ವೇರಿಯಂಟ್, 2016 ಮಾಡಲ್, 16 ಮಾಡಲ್, ಸಿಂಗಲ್ ಓನರ್. ನಿಮ್ಗೆ NOC ಬಂದಿದೆ, ವಿತ್ KA ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಪ್ರೈಸ್ ಕೋಟಿಂಗ್ ಗಿಟಿಂಗ್ ಏನ್ ಬೇಡ ಸರ್. 16 ಮಾಡಲ್ 2,75,000 ಕೊಡ್ತೀನಿ ಸರ್. 2,75,000ಕ್ಕೆ ನಿಮ್ಗೆ ಕೋಟಿಂಗ್ ಇಲ್ಲ, ಡೈರೆಕ್ಟ್ ಆಗಿ 6,000 ಓಡಿರೋ ಗಾಡಿ ಎರಾ
ವರ್ಷನ್ ಆಗಿರುತ್ತೆ ನಿಮ್ಗೆ ಅಂಡ್ 22 ಮೈಲೇಜ್ ಆರಾಮಾಗಿ ಬರುತ್ತೆ. ಕರ್ನಾಟಕ ಪ್ರೈಸಿಂಗ್ ಹೇಳ್ತಿರೋದು. ಹೌದು ಸರ್, NOC ಬಂದ್ಬಿಡಿದೆ, ಕೆ ರಿಜಿಸ್ಟ್ರೇಷನ್, ಕೆ ನಂಬರ್ ಸಮೇತ 2,75,000 ಕೊಡ್ತೀವಿ. ಪ್ರೈಸ್ ಕೋಟಿಂಗ್ 325 ಆನ್ಲೈನ್ ಹಾಕಿದೀವಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಸರ್ಚ್ ಮಾಡ್ಕೊಳ್ಳಿ, ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ನೋಡಿ. ನೀವು ಈ ತರ ಚಿಕನ್ ಬಿರಿಯಾನಿ ಬಿಟ್ಟೆ ಹೋಗಲ್ಲ. ಅಂಡ್ ಇದಕ್ಕೆ ಸರ್ ಲೋನ್ ಕೂಡ ಆಗುತ್ತೆ, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಸರ್. 16 ಮಾಡಲ್ ಪ್ರೈವೇಟ್ ಲೋನ್ ಬೇಕಾದ್ರೆ ಕೂತಿ ಜಾಗದಲ್ಲಿ ನಿಮ್ಗೆ 130, 140 ಆನ್ ಸ್ಪಾಟ್ ಕೊಡ್ತೀನಿ. ಅದು 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರಬೇಕು. ಬ್ಯಾಂಕ್ ಕಡೆಯಿಂದ ಅಂದ್ರೆ ಒಂದೇ ದಿವಸದಲ್ಲಿ ಲೋನ್ ಮಾಡಿ ಕೊಡ್ತೀನಿ ಸರ್. ಒಂದೇ ದಿವಸದಲ್ಲಿ 16 ಮಾಡಲ್ 6,000 ಹೊಡಿರೋ ಗಾಡಿ ಅಕ್ಕಪಕ್ಕ ಮನೆಯವರ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಓಕೆ ಸರ್, ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಚೆವರ್ಲೆಟ್ ಸರ್. ಚೆವರ್ಲೆಟ್ ಅಲ್ಲಿ ಆವಿಯೋ ಇದೆ. ಕಮ್ಮಿ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ಸಿಡಾನ್ ಗಾಡಿ ಕೊಡ್ತೀನಿ. 2006 ಮಾಡಲ್ ಇದು. ಸೆಕೆಂಡ್ ಓನರ್ ಆಗಿದೆ. 1,20,000 ಹೊಡಿರೋದು ರೆಕಾರ್ಡೆಡ್. ನಾವು ಟ್ಯಾಂಪರಿಂಗ್ ಗಿಂಪರಿಂಗ್ ಏನ್ ಮಾಡಲ್ಲ, ಪೆಟ್ರೋಲ್ ಗಾಡಿ. ಇದು ಶಿಫ್ಟ್ ಮಾಡಿದೀವಿ, ಅದಕ್ಕೆ ಸ್ವಲ್ಪ ಧೂಳ್ಗಳು ಕಾಣಿಸ್ತಾ ಇರೋದು. ಎಲ್ಲ ಟಚ್ ಅಪ್ ಪಾಲಿಶ್ ಎಲ್ಲ ಮಾಡಿ ಮದ್ವೆ ಹುಡುಗಿ ತರ ಮಾಡಿ ಕೊಡೋ ಜವಾಬ್ದಾರಿ ನಮ್ದು ಮಾಡೇ ಕೊಡ್ತೀವಿ ನಾವು. ರೆಕಾರ್ಡೆಡ್ 1,06,000 1,20,000 ಹೊಡಿರೋದು ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ ಇದು. ಪೆಟ್ರೋಲ್ ಪ್ರೈಸಿಂಗ್ ಏನ್ ಹೇಳ್ತೀರಾ? ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಒಳ್ಳೆ ಸಿಡಾನ್ ಗಾಡಿ ಕೊಡ್ತೀನಿ. ಮ್ಯಾಗ್ ವೀಲ್ ಇದೆ, ಪೆಟ್ರೋಲ್ ವೇರಿಯಂಟ್, ಹಿಂದೆ ಸ್ಪೈಲರ್ ಕೂಡ ಎಲ್ಲ ಇದೆ ಸರ್. ಒಂದೇ ಒಂದ್ ಬೆಲೆ ಸರ್, 1,70,000 ನೀವು ಕೊಡ್ತೀನಿ ಸರ್. 1,70,000 ಅಂತ ಹೇಳ್ತೀರಾ ಸರ್. ಹೊಸ ಶೋರೂಮ್ ಇನ್ನೊಂದು ಪ್ರೈಸ್ ಏನಾದ್ರು ಆಗ್ಬೋದಾ ಸರ್? ಸರ್ ಲಾಸ್ಟ್ ವಿಡಿಯೋದಲ್ಲಿ 175, 185 ಹೇಳಿದೀವಿ ಸರ್. ಇವಾಗ ನೀವು ಕೇಳ್ಬಿಟ್ಟಿರ, ಅದಕ್ಕೆ 5,000 ಇನ್ನ ಕಡಿಮೆ ಸರ್. 165 ಕೊಡ್ತೀನಿ ಈ ಗಾಡಿನ. ಓಕೆ, 1,65,000ಕ್ಕೆ ರೆಕಾರ್ಡೆಡ್ ಓಡಿರೋ ಗಾಡಿ ನಿಮ್ಗೆ ಸಿಗ್ತಿರೋದು. ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಹೊಸ ಶೋರೂಮ್, ಹೊಸ ಪ್ರೈಸ್ ಆಗಿರುತ್ತೆ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಗೋದ್ರೆ ಸರ್, ನೆಕ್ಸ್ಟ್ ಮತ್ತೊಂದು ಚಿಕ್ಕ ಗಾಡಿ, ಕಮ್ಮಿ ಬಜೆಟ್, ಏನ್ ಕಲಿಯಕ್ಕೋಸ್ಕರ ಮನೆ ಮುಂದೆ ಒಂದು ಗಾಡಿ ಇರ್ಬೇಕಂತಾರಲ್ಲ, ಅವ್ರಿಗೋಸ್ಕರ ಈ ಗಾಡಿ ಚೆವರ್ಲೆಟ್ ಸ್ಪಾರ್ಕ್ 2008 ಮಾಡಲ್, 2008 ಮಾಡಲ್. FC ಲ್ಯಾಬ್ಸ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಸುಮ್ನೆ ಬಿಲ್ಡಪ್ ಮಾಡೋದು ಎಲ್ಲ ರನ್ನಿಂಗ್ ಇದೆ ಅಂತ ನನ್ನ ಹತ್ರ ಸುಳ್ಳಿಲ್ಲ. ಏನಿದೆ ಫ್ರೆಶ್ ಆಗಿ ಮಾಡಿ ಕೊಡ್ತೀನಿ ನಾನೇ. 58,000 ಹೊಡಿರೋದು ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ. 18 ವರೆಗೂ ಮೈಲೇಜ್ ಕೊಡುತ್ತೆ. 4 ಟೈರ್ ಫ್ರೆಶ್ ಆಗಿದೆ ಸರ್. ಫ್ರೆಶ್ ಟೈರ್ ಗಾಡಿ ತಗೊಂಡ್ರೆ ಏನು ಖರ್ಚಿಲ್ಲ ಸರ್. ಎಫ್ಸಿನು ಇನ್ಶೂರೆನ್ಸ್ ಎಲ್ಲಾನು ಸೇರಿ ಒಂದು ಪ್ರೈಸ್ ಹೇಳ್ಬಿಡಿ, ನಾವೇ ಮಾಡ್ಕೊಡ್ತೀವಿ ಸರ್. ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್ ನಿಮ್ ಹೆಸರು ಮೇಲೆ, FC 5 ವರ್ಷ, ಇನ್ಶೂರೆನ್ಸ್ 5 ವರ್ಷ, ನಿಮ್ಗೆ 1 ವರ್ಷ ಎಲ್ಲ ಮಾಡಿ ಕೊಡ್ತೀವಿ. ರೆಡಿ ಟು ಡ್ರೈವ್ ಕಂಡೀಷನ್ ಇರೋ ಗಾಡಿ ನಿಮ್ಗೆ 1,40,000 ಕೊಡಿ ತಗೊಂಡೋಗಿ ಸರ್. 1,40,000ಕ್ಕೆ ಗಾಡಿ ಸಿಕ್ತಿರೋದು. ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ FC 5 ವರ್ಷ, ಇನ್ಶೂರೆನ್ಸ್ 1 ವರ್ಷ, ಮತ್ತು ನಿಮ್ಗೆ ನೇಮ್ ಟ್ರಾನ್ಸ್ಫರ್ ಆಫ್ ಕಾರ್ಡ್ ಎಲ್ಲ ನೀವೇ ಮಾಡ್ಕೊಂತೀರಾ. ಬರೀ ಬೀಗ ಕೊಡ್ಬೇಕಾ? 1,20,000 ಕೊಡಿ. ಬೇಡ, 1,15,000 ಕೊಡ್ಲಿ. ಗಾಡಿ ತಗೊಂಡೋಗಿ ಏನ್ ಬೇಕಾರ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಟಾಕಿ, ನಿಮ್ ಇಷ್ಟ. ಅದು 1,15,000ಕ್ಕೆ 2 ಆಪ್ಷನ್ ಕೊಟ್ಟಿದ್ದೀನಿ. 2 ಆಪ್ಷನ್ ಕೊಟ್ಟಿದ್ದೀನಿ. ಯಾಕಂದ್ರೆ ನೋಡಿ, FC ಗೆ 12,000 ಆಗುತ್ತೆ. ಲೆಕ್ಕ ಹಾಕೊಳ್ಳಿ ವೀಕ್ಷಕರೇ. 4,000 ಇನ್ಶೂರೆನ್ಸ್ ಆಗುತ್ತೆ. ಎಷ್ಟಾಗತ್ತೆ ಸರ್? 16,000 ಆಗುತ್ತೆ. ಟ್ರಾನ್ಸ್ಫರ್ ಗೆ 4,000, ಇನ್ನ ಕಡಿಮೆ ಆಗತ್ತೆ. ಬಟ್ ನಾವು ಕೂತಿ ಜಾಗದಲ್ಲಿ ಏಜೆಂಟ್ ಬರ್ತಾನೆ, ಅವನ್ಗೆ ಕೊಡ್ಬೇಕು. ನಾವೇ ಕ್ಯೂ ಅಲ್ಲಿ ನಿಂತ್ಕೊಂಡು ಅದೆಲ್ಲ ಕೆಲಸ ಆಗಲ್ಲ. 20,000-25,000 ಆಗತ್ತೆ. ಬೇಡ, 1,15,000 ಕೊಡಿ, ತಗೊಂಡೋಗಿ ಎಕ್ಲಾರ್ ಚಾಕ್ಲೇಟ್ ನ. ಓಕೆ, ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಗೋದಾರೆ ವ್ಯಾಗನರ್. ಲಾಸ್ಟ್ ಸ್ಟಾಕ್ ಅಲ್ಲಿ ಇತ್ತು ಸರ್ ಇದು. ಸರ್ ವ್ಯಾಗನರ್ 2009 ಮಾಡಲ್ ಇತ್ತು. ಸಿಂಗಲ್ ಓನರ್, 67,000 ರೆಕಾರ್ಡೆಡ್ ಓಡಿದೆ. 4 ಟೈರ್ ತುಂಬಾ ಚೆನ್ನಾಗಿದೆ. ಯಾವ ವೇರಿಯಂಟ್ ಸರ್ ಇದು? ಸರ್ LXi ಇದು. LXi ವೇರಿಯಂಟ್ ಆಗಿರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಬರುತ್ತೆ. ಗಾಡಿ ತುಂಬಾ ಸಖತ್ತಾಗಿದೆ. ಟಚ್ ಅಪ್ ಪಾಲಿಶ್ ಎಲ್ಲ ಆಗಿದೆ, ಏನ್ ಮಾತಾಡಂಗಿಲ್ಲ. ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ. ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. 67,000 ಓಡಿರೋದು ರೆಕಾರ್ಡೆಡ್. ಸಿಂಗಲ್ ಓನರ್. ಇದಕ್ಕೂ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಪ್ರೈಸಿಂಗ್ ಇದು ಡೆಲ್ಲಿ ರಿಜಿಸ್ಟ್ರೇಷನ್. ಹಂಗೆ ಬೇಕಾ? ಬಾರಿ 1,40,000 ಕೊಡಿ ತಗೊಂಡೋಗಿ. 1,40,000ಕ್ಕೆ ಡೆಲ್ಲಿ ರಿಜಿಸ್ಟ್ರೇಷನ್. ಕರ್ನಾಟಕ NOC. ಕರ್ನಾಟಕ ಬೇಕಂದ್ರೆ KA ಮಾಡ್ಬೇಕಂದ್ರೆ 5 ವರ್ಷ FC, 1 ವರ್ಷದ ಇನ್ಶೂರೆನ್ಸ್, ನೇಮ್ ಟ್ರಾನ್ಸ್ಫರ್ ಎಲ್ಲ ಸೇರಿ ನಾನೇ ಮಾಡ್ಕೊಟ್ಬಿಡ್ತೀನಿ ಸರ್. 1,85,000 ಮಾಡ್ಕೊಂಡು 1,85,000ಕ್ಕೆ ಬನ್ನಿ ನೋಡ್ಕೊಳ್ಳಿ. ಪ್ರೈಸ್ ಅಲ್ಲಿ ಇನ್ನೀಗ ನೆಗೋಷಿಯೇಟ್ ಆಗುತ್ತೆ. 5,000 ಇನ್ನ ಕಡಿಮೆ, 1,80,000ಕ್ಕೆ ಕೊಡ್ತೀನಿ ಬನ್ನಿ. 1,80,000ಕ್ಕೆ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ಗಾಡಿ ಮತ್ತೆ ನಮ್ಮ ಹತ್ರ ಒಂದು ಟಾಟಾ ಮಾನ್ಸಾ ಇದೆ ಸರ್. ಇದು ಡೀಸೆಲ್ ಗಾಡಿ ಸರ್. 20-22 ಮೈಲೇಜ್ ಕೊಡುತ್ತೆ. 2010 ಮಾಡಲ್, ಸೆಕೆಂಡ್ ಓನರ್. 1,13,000 ಓಡಿರೋದು ರೆಕಾರ್ಡೆಡ್. ನೀವು ಗಾಡಿ ನೋಡ್ಬೋದು. 4 ವೀಲ್ ಕ್ಯಾಪ್ ಕೂಡ ನಾವು ಹೊಸದ್ ಹಾಕದ್ದು ಸರ್. ಹಂಗೆ ಕೊಡಲ್ಲ ನಾವು. ಗಾಡಿ ತಗೊಂಡೋದ್ರೆ ಒಂದು ಶೋರೂಮ್ ಕಂಡೀಷನ್ ಗಾಡಿ ತಗೊಂಡೋಗ್ತಾರೆ. ಒಳ್ಳೆ ಹೊಸ ಗಾಡಿ ತಗೊಂಡೋಗ್ತಿರಲ್ಲ, ಆ ತರ ನಾವು ನಿಮ್ಗೆ ಫೀಲ್ ಕೊಡ್ತೀವಿ. ಗಾಡಿ ನೋಡಬಹುದು. ಇಂಟೀರಿಯರ್ ಸಖತ್ತಾಗಿದೆ ಅಂಡ್ ಫ್ಯಾಬ್ರಿಕ್ ಬರುತ್ತೆ ಇಂಟೀರಿಯರ್ ಅಲ್ಲಿ, ಲೆದರ್ ಬರೋದಿಲ್ಲ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. ಗಾಡಿ ತಗೊಂಡ್ರೆ ಖರ್ಚಿಲ್ಲ ಸರ್. ಯಾವುದೇ ಗಾಡಿ ತಗೊಳ್ಳಿ, ರೆಡಿ ಇದೆ ಸರ್. ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಫ್ಯಾಮಿಲಿಗೋಸ್ಕರ ತಗೊಂತಾ ಇದ್ದೀರಾ, ಫ್ಯಾಮಿಲಿ ಜೊತೆಗೆ, ಗರ್ಲ್ ಫ್ರೆಂಡ್ ಜೊತೆ ಹೋಗ್ಬೇಕಾ ಡೇಟ್ಗೆ, ಆರಾಮಾಗಿ ತಗೊಂಡ್ ಹೋಗ್ಬೋದು. ಏನು ಮಾತಾಡಂಗಿಲ್ಲ. ಗಾಡಿ ಮಾತ್ರ ಚಿಂದಿ ಚಿತ್ರಾನ್ನ, ಬುಂದಿ ಮೊಸರನ್ನ. 2010 ಮಾಡಲ್, ಸೆಕೆಂಡ್ ಓನರ್. 1,13,000 ಹೊಡಿರೋದು ರೆಕಾರ್ಡೆಡ್. ಟ್ಯಾಂಪರಿಂಗ್ ಇದೆ ಅಂತ ಯಾರನ್ನ ಹೇಳ್ಬಿಟ್ರೆ ಬೆಂಕಿ ಹಚ್ಬಿಡ್ತೀನಿ ಗಾಡಿಗೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಕೋಟಿಂಗ್ ಇದು 275 ಹಾಕಿದೀವಿ. 240, 250 ಎಲ್ಲ ಆನ್ಲೈನ್ ಹೇಳಿದೀವಿ. ಹೊಸ ಶೋರೂಮ್. 2,20,000 ಕೊಡಿ.
ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 220ಗೆ ಮಾಡಿ ಕೊಡ್ತೀನಿ. ಇದಕ್ಕೂ 4,000 RTO ಟ್ರಾನ್ಸ್ಫರ್ ಅದನ್ನು ಕೊಡಲ್ಲ, ವಿತ್ ಟ್ರಾನ್ಸ್ಫರ್ ಫ್ರೀ ಗಾಡಿಗೆ. 2,20,000ಕ್ಕೆ ನಿಮ್ಗೆ ನೋ ಹಿಡನ್ ಚಾರ್ಜಸ್, ನೋ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ ಆಗಿರುತ್ತೆ. ಗಾಡಿ ಮೇಲೆ ಏನ್ ಪ್ರೈಸ್ ಆಗಿರುತ್ತೆ ಅದಾಗಿರುತ್ತೆ. ಬಂದ್ರೆ ಹೆಚ್ಚು ಕಮ್ಮಿ ಆಗಬಹುದು. ಬೇಕಾದ್ರೆ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ನಮ್ ಶೋರೂಮ್ಗೆ ಬನ್ನಿ, ಪ್ರೀತಿಯಿಂದ ಒಂದು ಟೆಸ್ಟ್ ಡ್ರೈವ್ ತಗೊಂಡು ಇಷ್ಟ ಆಗಿ ವ್ಯವಹಾರ ಮಾಡ್ತೀರಾ ಅಂದ್ರೆ ನನ್ನ ಮುಖಾನೇ ನೋಡಲ್ಲ, 5,000 ಅದು ಮಾಡಿ ಕೊಡ್ತೀನಿ ಖಂಡಿತ. ನೆಕ್ಸ್ಟ್ ಗಾಡಿ ಯಾವ ನೆಕ್ಸ್ಟ್ ಡಸ್ಟರ್ ತೋರ್ಸೋಣ ಬನ್ನಿ ಸರ್. ಹೇಳಿ ಸರ್. 2016 ಮಾಡಲ್ ಇದು, ಸಿಂಗಲ್ ಓನರ್ ಸರ್ ಇದು. ಸರ್ ಇದು 85 PS ಇದು. ಓಕೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ, 4 ಫುಟರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ರೆನಾಲ್ಡ್ ಡಸ್ಟರ್ ಸಿಲ್ವರ್ ಕಲರ್, ತುಂಬಾ ಡಿಮಾಂಡೇಬಲ್ ಗಾಡಿ. ಡೀಸೆಲ್ ಇದು, ಡೀಸೆಲ್ ವೇರಿಯಂಟ್. ಹೌದು, ತುಂಬಾ ಜನ ಅವ್ರು ಇಷ್ಟಪಟ್ಟವ್ರೆ, ತುಂಬಾ ಜನ ಅವ್ರು ಡಸ್ಟರ್ ಅಂತ ಅವ್ರಿಗೋಸ್ಕರ ತಂದಿಟ್ಟಿದೀವಿ. ವಿತ್ NOC ಬೇಕಾ ಅವೈಲೇಬಲ್ ಇದೆ, ವಿತ್ KA ಬೇಕಾ ಮಾಡಿ ಕೊಡ್ತೀವಿ. ವಿತ್ NOC ಬೇಕಾ ಅಂದ್ರೆ ನಿಮ್ಗೆ 4.25 ಲಕ್ಷ ಕೊಡ್ತೀನಿ ಸರ್. 4,50,000. ಹೌದು ಸರ್. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಒಂದ್ಸಲಿ ನೀವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ವೀಕ್ಷಕರೇ, ಇಡೀ ಬಜಾರ್ ಹುಡ್ಕೊಂಡು ಒಂದ್ಸತಿ ಹೆಂಗೋ ಶೋರೂಮ್ ನೋಡ್ಲೇಬೇಕು. ಒಂದ್ಸತಿ ಶೋರೂಮ್ ಬನ್ನಿ, ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ತಗೊಳ್ಳಿ. ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಾನ್ ಚಾಲೆಂಜ್ ಮಾಡ್ತೀನಿ, ಒಂದು ಟೆಸ್ಟ್ ಡ್ರೈವ್ ತಗೊಂಡು ನೀವು ತಗೊಳ್ಳೇಬೇಕು ಅಂತ ಇದ್ದಿದ್ರೆ ಆರಾಮಾಗಿ ತಗೊಂಡೇ ಹೋಗ್ತೀರಾ. ಆ ತರ ಇದೆ ಗಾಡಿ. ಇನ್ನೊಂದು ಪ್ರೈಸ್ ಏನಾದ್ರೂ ಆಗ್ಬೋದಾ ಸರ್? 4,45,000 ಕೊಡ್ತೀನಿ ವಿತ್ NOC, ವಿತ್ KA ಬೇಕಾ 5.25 ಲಕ್ಷಕ್ಕೆ ಫೈನಲ್ ಸರ್. 5.90 ಲಾಸ್ಟ್ ವಿಡಿಯೋ ನಿಮ್ ವಿಡಿಯೋದಲ್ಲೇ ಹೇಳಿದೀನಿ. 5.25 ಲಕ್ಷ 40,000 ಡೈರೆಕ್ಟ್ ಡೌನ್ ಮಾಡಿದೀನಿ. 16 ಮಾಡಲ್, 16 ಮಾಡಲ್, ಸಿಂಗಲ್ ಓನರ್, ಚಾಲೆಂಜಿಂಗ್ ಪ್ರೈಸ್. ಒಂದ್ಸಲಿ GS ಕಾರ್ ಒಳಗೆ ಬನ್ನಿ, ನಾನು ಕೊಟ್ಟೆ ಕಳಿಸ್ತೀನಿ. GS ಕಾರ್ ಹೊಸ ಲೊಕೇಶನ್ ಬನ್ನಿ. ಹೊಸ ಲೊಕೇಶನ್ ಅರಕೆರೆ ಸಿಗ್ನಲ್ ಹತ್ರ ಬಂದು ಅಲ್ಲಿಂದ 100 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಮತ್ತು ಪ್ರೈಮ್ ಕೋ ಟೆಕ್ ಪಾರ್ಕ್ ಆಪೋಸಿಟ್. ನೆಕ್ಸ್ಟ್ ಆದಿತ್ಯ ನರ್ಸಿಂಗ್ ಹೋಮ್ ಪಕ್ಕದಲ್ಲಿರೋದು ನಮ್ಮ ಶೋರೂಮ್. ಏನಾದ್ರೂ ಗೊತ್ತಾಗಿಲ್ಲ, ನಂಬರ್ ಕಾಣ್ತದೆ ನೋಡಿ ಸ್ಕ್ರೀನ್ ಮೇಲೆ, ಫೋನ್ ಮಾಡಿ, ಖಂಡಿತ ಅಲ್ಲೇ ಬಂದು ನಿಮ್ಗೆ ಕಾರ್ ಅಲ್ಲಿ ಕರ್ಕೊ ಬರ್ತೀನಿ ಜೊತೆಗೆ. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಚಾವರ್ಲೆಟ್ LTZ ಕ್ರೂಸ್. ಹೌದು ಸರ್, ವಿತ್ ಸನ್ರೂಫ್ ಬರುತ್ತೆ ಗಾಡಿ. ಹೌದು ಸರ್. ಹೇಳಿ. LT ಅಂದ್ರೆ LT ಗೆ ಸನ್ರೂಫ್ ಬರಲ್ಲ, LTZ ಗೆ ಸನ್ರೂಫ್ ಬರುತ್ತೆ. 100% ಆಕ್ಸಿಡೆಂಟ್ ಫ್ರೀ ಇದೆ ಗಾಡಿ. ಎಲ್ಲ ಪದೇ ಹೇಳ್ತಾ ಇದೀನಿ, ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರು 100% ಸರ್ಟಿಫೈಡ್ ಇರುತ್ತೆ ಸರ್. ಇದು ನಾನು ಹಾರ್ಸ್ ಅಂತ ಕುದುರೆ ಅಂತ ಹೆಸರು ಇಟ್ಟಿದ್ದೀನಿ. ಗನ್ ತರ ಗಾಡಿ ಸರ್ ಇದು. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಗಾಡಿ. ಕ್ರೂಸ್ ಅಂದ್ರೆ ತುಂಬಾ ಡಿಮಾಂಡ್. 10 ವರ್ಷ ಆಯ್ತು ಸರ್ ಕ್ಲೋಸ್ ಆಗಿ ಇದು ಚಾವರ್ಲೆಟ್. ಬಟ್ ಡಿಮಾಂಡ್ ಆ ತರ ಇದೆ. ಬಟ್ ಡಿಮಾಂಡ್ ಇನ್ನವರೆಗೂ ಅದೇ ತರ ಇದೆ. ಸರ್ವಿಸ್ ಸೆಂಟರ್ ಈಗಲೂ ನಿಮ್ಗೆ ಪೀಣ್ಯ ದಾಸರಹಳ್ಳಿಯಲ್ಲಿ ಒಂದು ಸರ್ವಿಸ್ ಸೆಂಟರ್ ಇದೆ. ಬಾಷ್ ಅವರು ಟೇಕ್ ಓವರ್ ಮಾಡಿದ್ದಾರೆ. 2012 ಮಾಡಲ್ ಚಾವರ್ಲೆಟ್ ಕ್ರೂಸ್ LTZ ಡೀಸೆಲ್ 2 ಲೀಟರ್ ಎಂಜಿನ್ ವಿತ್ ಸನ್ರೂಫ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ, 4 ಮ್ಯಾಗ್ವಿಲ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ ಸರ್. A to Z ಫೀಚರ್ಸ್ ಇರೋ ಗಾಡಿ ಅಂಡ್ ಡಿಮಾಂಡೆಡ್ ಗಾಡಿ ಇರೋದು. ನೀವು ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಅಂತ ಹೇಳ್ಬೋದಾ ಸರ್? ಮತ್ತೊಂದು ಅಡ್ವಾಂಟೇಜ್, ಪ್ರೈಸ್ ಮುಂಚೆ ಆಟೋಮೆಟಿಕ್ ಇದು. ಆಟೋಮೆಟಿಕ್? ಹೌದು, ಆಟೋಮೆಟಿಕ್. ಸೆಕೆಂಡ್ ಓನರ್ 12 ಮಾಡಲ್ 67,000 ಓಡಿದೆ ವಿತ್ ಸನ್ರೂಫ್ ಚಾವರ್ಲೆಟ್ ಕ್ರೂಸ್. ತುಂಬಾ ಡಿಮಾಂಡೇಬಲ್ ಗಾಡಿ. ಬರೀ ವೀಕ್ಷಕರೇ ನಿಮ್ಗೋಸ್ಕರ ತಂದಿ ಹೊಸ ಶೋರೂಮ್ GS ಕಾರ್ ವರ್ಲ್ಡ್ ಅರಕೆರೆ ಅಲ್ಲಿ ಲೊಕೇಟ್ ಆಗಿರೋವ. ನಿಮ್ಗೆ ಫೈನಲ್ ಪ್ರೈಸ್ ಹೇಳ್ಬೇಡ, ಕೋಟಿಂಗ್ ಹೇಳಿ ಫೈನಲ್ ಹೇಳ ಸರ್. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಪ್ರೈಸ್ ನಿಮ್ ಕಡೆಯಿಂದ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ 4,60,000 ಕೊಡ್ತೀನಿ ಸರ್. 4,60,000 ನನ್ನ ಕಡೆಯಿಂದ ಬಂದ್ರೆ 4,50,000 ಡೀಲಾ ಹೇಳ್ಬಿಟ್ಟಿದ್ದೀರಾ. ಮಾಡೋಣ. ಒಂದ್ಸಲಿ ಗಾಡಿ ಬಂದ್ ನೋಡಿ, ಇಷ್ಟ ಆದ್ರೆ ಗಾಡಿ ತಗೊಂಡ್ ಹೋಗೋ ಮುಂಚೆ ನನ್ಗೆ ಒಂದು ಸ್ವೀಟ್ ಬಾಕ್ಸ್ ಕೊಡ್ಸೇ ಹೋಗ್ತೀರಾ. ಆ ತರ ಬೆಲೆಗೆ ಆ ತರ ಒಳ್ಳೆ ಗಾಡಿ ಕೊಡ್ತಾರೆ. ಬೇಕ್ರಿ ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಇದೆಯಾ? ಬೇಕ್ರಿ ಇಲ್ಲೇ ಪಕ್ಕದಲ್ಲೇ ಇದೆ ಸರ್. ಏನ್ ಬೇಕಣ್ಣ ನಿಮ್ಗೆ? ದಮ್ ಹೊಡಿತೀರಾ ಬನ್ನಿ ಹೋಗೋಣ, ಜ್ಯೂಸ್ ಹೊಡಿತೀರಾ ಬನ್ನಿ, ನೋಡಿ ಪಬ್ಲಿಕ್ ಹೆಂಗಿದೆ ನೋಡಿ ನಮ್ಮ ಆಫೀಸ್ ಮುಂದೆ. ಆ ತರ ಡಿಮಾಂಡ್ ಇರೋದು ನಮ್ದು. ಎಷ್ಟಾಗತ್ತೆ ಬೇಗ ಬನ್ನಿ ಸರ್ ಹೇಳಿದಾರ, ಅದಕ್ಕೆ 4.25 ಲಕ್ಷಕ್ಕೆ ರೆಡಿ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿನ ಮಿಸ್ ಮಾಡಕ್ ಹೋಗ್ಬೇಡಿ. ಖಂಡಿತ. ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್. ಸರ್ ಮತ್ತೊಂದು ಪ್ರೀಮಿಯಂ ಕ್ವಾಲಿಟಿ ಗಾಡಿ ಸರ್ ಇದು. ಮತ್ತೊಂದು ಪ್ರೀಮಿಯಂ ಕ್ವಾಲಿಟಿ ಗಾಡಿ, ಟೊಯೋಟಾ ಕರೋಲಾ ಆಲ್ಟಿಸ್ 1.8 cc ಪೆಟ್ರೋಲ್ ಗಾಡಿ. ಮೈಲೇಜ್ ನಿಮ್ಗೆ 15-16 ಕೊಡೋಲ್ಲ, ಸುಳ್ಳು ಅದೆಲ್ಲ ಆಗಲ್ಲ. ಡ್ರೈವಿಂಗ್ ಮೇಲೆ ಡಿಪೆಂಡ್. ಎಷ್ಟು ಡೀಸೆಂಟ್ ಡ್ರೈವ್ ಮಾಡಿದ್ರು 12-13 ವರೆಗೂ ಮೈಲೇಜ್ ಬರುತ್ತೆ. ಗಾಡಿ ಪಲ್ಟಿ ಹೊಡೆದ್ರು ಏನಾಗಲ್ಲ. ಆ ತರ ಗಾಡಿ ಇದು. 2 ಏರ್ ಬ್ಯಾಗ್ ಇದೆ, ಬಟನ್ ಸ್ಟಾರ್ಟ್ ಇದೆ. ಕೀ ಸ್ಟಾರ್ಟ್ ಅಲ್ಲ ಸರ್ ಇದು, ಬಟನ್ ಸ್ಟಾರ್ಟ್. 4 ಮ್ಯಾಗ್ವಿಲ್ ಇದೆ ಸರ್. ಇಲ್ಲಿ ತೋರಿಸಿ ಸರ್, ಅಲ್ಲಿ ಹೋಗ್ಬೇಡಿ, 1 ನಿಮಿಷ ಬನ್ನಿ. ಇಲ್ಲಿ ತೋರಿಸಿ. ಈ ತರ ಮೀಟರ್ ಇರ್ಬೇಕು ತೋರ್ಸಕ್ಕೆ ಸರ್. ಗ್ಲಾಸ್ ಹೋಗಿದೆ ಸರ್, ಒರಿಜಿನಲ್ ಗ್ಲಾಸ್ ಇದು. ನಾವು ಇನ್ನ ಚೇಂಜ್ ಮಾಡಿಲ್ಲ. ಇದು ಪ್ರೂಫ್ ತೋರಿಸಿ. ಇವಾಗ ನಿಮ್ಗೆ ಬೇಕಾ ಡೆಲಿವರಿ ಟೈಮ್ ಚೇಂಜ್ ಮಾಡಿ ಕೊಡ್ತೀನಿ. ಚೇಂಜ್ ಮಾಡ್ಕೊಡ್ತೀರಾ? 100%. ಇದು ಪ್ರೂಫ್ ನಿಮ್ಗೆ. 100% ಆಕ್ಸಿಡೆಂಟ್ ಫ್ರೀ ಗಾಡಿ ನಾವು ಮಾಡೋದಿಲ್ಲ GS ಕಾರ್ ವರ್ಲ್ಡ್ ಅಂತ. ಇಲ್ಲೇ ಅಲ್ಲ, ಯಾವಾಗಿಂದ ನಾವು ವ್ಯವಹಾರ ಸ್ಟಾರ್ಟ್ ಮಾಡಿದೀವಿ ಆವಾಗಿಂದ ಮೀಟರ್ ಗ್ಯಾರಂಟಿ, ಆಕ್ಸಿಡೆಂಟ್ ಫ್ರೀ ಗ್ಯಾರಂಟಿ. ಪ್ರೈಸಿಂಗ್ ಏನ್ ಹೇಳ್ತಾರೆ? 2012 ಮಾಡಲ್ 2012 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್. 1 ಲಕ್ಷ ಚಿಲ್ಲರೆ ಓಡಿದೆ. 1,50,000-60,000 ರೆಕಾರ್ಡೆಡ್ ಓಡಿದೆ. 10 ಲಕ್ಷವರೆಗೂ ಇಂಜಿನ್ ಓಡುತ್ತೆ ಸರ್. ಇದು ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್. ಪ್ರೈಸ್ ಕೊಟ್ಟಿಂಗ್ 425, 395 ಅಂತ ಮೈಂಡ್ ಅಲ್ಲಿ ಇದೆ. ಫೈನಲ್ ಹೇಳೋಣ ಅಂತ, ಬಟ್ ನೀವು ಬಂದ್ಬಿಟ್ಟಿದ್ದೀರಾ. ನಿಮ್ಗೆ ಕೇಳಕ್ಕೆ ಅವಕಾಶನೇ ಕೊಡಲ್ಲ. 3,75,000 ಕೊಳ್ಳ. 3,75,000. ಹೌದು. ಇನ್ನೂ ಒಂದು
ಸರ್ ಬೇಡ, ಕಡಿಮೆ ಆಗ್ಬಿಡತ್ತೆ. ಆಯ್ತು ಹೋಗ್ಲಿ, 70,000, 3,70,000 ಕೊಡಿ ಗಾಡಿ ತಗೊಂಡು. 70,000 ವಿತ್ ಇದೆಲ್ಲ ನಿಮಗೆ ಚೇಂಜ್ ಮಾಡ್ಕೊಡ್ತಾರೆ. ನಾನೇ ಚೇಂಜ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ಸರ್ ಸರ್ ನೆಕ್ಸ್ಟ್ ಗಾಡಿ ಮತ್ತೊಂದು ಟಾಟಾ ಮನ್ಸಾ ಪೆಟ್ರೋಲ್ ವೆಹಿಕಲ್ ಸರ್. ಮತ್ತೊಂದು ಇದು ಅಡ್ವಾಂಟೇಜ್ ಹೇಳ್ಬಿಡ್ಲ, 2010 ಮಾಡಲ್ ಇದು, ಸಿಂಗಲ್ ಓನರ್, ಬರೀ 39,000 ಹೊಡಿದೆ. ರೆಕಾರ್ಡೆಡ್ 39,000 ಕಿಲೋಮೀಟರ್ಸ್ ರೆಕಾರ್ಡೆಡ್ ಹೊಡಿದೆ. ಟ್ಯಾಂಪರಿಂಗ್ ಇದೆ ಅಂತ ನಿಮ್ಗೆ ಶೋರೂಮ್ ಓನ ಇಲ್ಲ ಎಕ್ಸ್ಪರ್ಟ್ ಮೆಕ್ಯಾನಿಕ್ ಯಾರನ್ನ ಹೇಳಿದ್ರೆ ಬೆಂಕಿ ಹಚ್ಬಿಡ್ತೀನಿ ಗಾಡಿಗೆ. ಆ ತರ ಚಾಲೆಂಜ್ ಮಾಡ್ತಾ ಇದ್ದೀನಿ. 100% ಆಕ್ಸಿಡೆಂಟ್ ಫ್ರೀ, 2010 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ. ಮೈಲೇಜ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ 13-14 ಆರಾಮಾಗಿ ಬರುತ್ತೆ. 15 ಬರ್ಬೋದು, ಡ್ರೈವಿಂಗ್ ಮೇಲೆ ಡಿಪೆಂಡ್. 4 ಕೊಟ್ಟರೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. 2.5 ಲಕ್ಷ ಪ್ರೈಸ್. ಎಷ್ಟಕ್ಕೆ ಕೊಡ್ಬೇಕು ನೀವು ಹೇಳ್ಬಿಡಿ ಸರ್? 2.5 ಲಕ್ಷ ಕೋಟಿಂಗ್ ಪ್ರೈಸ್. ನಾನು ಕೇಳಿದ್ರೆ ತುಂಬಾ ಕಮ್ಮಿ ಕೇಳ್ತೇನೆ, ಕೇಳ ಸರ್. 80 ಸರ್ ಕೇಳೋರು 1 ಲಕ್ಷ ಕೇಳ್ತಾರೆ. ಬೇಜಾರು ಮಾಡ್ಕೊಳಕ್ಕೆ ನಮ್ಗೆ ಬೇಜಾರಲ್ಲ. ಒಂದ್ ಶರ್ಟ್ ತಗೊಳಕ್ ಹೋದ್ರೆ ಅವ 500 ರೂಪಾಯಿ ಅಂತಾನೆ, ನಾನು 200ಗೆ ಕೇಳ್ತೀನಿ. ಅವ್ನ ಶರ್ಟ್ ಅವನ ಹತ್ರ ಇದೆ, ನನ್ನ ದುಡ್ಡು ನನ್ನ ಹತ್ರ ಇದೆ. ಆದ್ರೆ ಆಗ್ಲೇ ಇಲ್ಲಾಂದ್ರೆ ಬಿಡಿ. 2.5 ಲಕ್ಷ ಸರ್, 2.25 ಫೈನಲ್ ಅಂತ ಇಟ್ಟಿದ್ದೀನಿ. ಬರೀ ನಿಮ್ಗೋಸ್ಕರ ಸರ್ ಫೈನಲ್ ಅಂತ ಹೇಳ್ಬಿಡ್ತೀನಿ. 2,15,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಮಾಡಿ ಸರ್. 2,10,000 ಅಂತ ಕಡಿಮೆ ಆಗಲ್ಲ ಸರ್. 2,10,000 2,10,000 10 ಮಾಡಲ್ ಐಟನ್ ಸಿಗಲ್ಲ ನಿಮ್ಗೆ. ದೊಡ್ಡ ಗಾಡಿ ಕೊಡ್ತಾ ಇದ್ದೀನಿ ನಾನು. ಬೂಟ್ ಸ್ಪೇಸ್ ಹೆಂಗಿದೆ ಗೊತ್ತಾ? ನಮ್ಮ ಹುಡುಗ ಮಡ್ಕೊಂಡ್ಬಿಡ್ತಾನೆ. ಇವತ್ತು ನಿಮ್ಗೆ 39,000 ಸಿಂಗಲ್ ಓನರ್ ಗಾಡಿ, 2,10,000 ರೆಕಾರ್ಡೆಡ್ ಗಾಡಿ ನಿಮ್ಗೆ ಸಿಕ್ತಿರೋದು. 2,10,000. ಬನ್ನಿ ನೋಡಿ ಮಾತಾಡಿ, ನೆಗೋಷಿಯಬಲ್ ಆದ್ರೆ ನಿಮ್ ಕೈಯಲ್ಲಿ ಮಾಡಿ. ನೆಕ್ಸ್ಟ್ ಸರ್, ನೆಕ್ಸ್ಟ್ ನಮ್ಮ ಹತ್ರ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ, ಡೀಸೆಲ್ ಗಾಡಿ ಸರ್. 20-22 ಮೈಲೇಜ್ ಕೊಡುತ್ತೆ. 2015 ಮಾಡಲ್, 2015 ಮಾಡಲ್, ಸಿಂಗಲ್ ಓನರ್, VDI ಸಿಂಗಲ್ ಓನರ್. NOC ಆಲ್ರೆಡಿ ಬಂದ್ಬಿಟ್ಟಿದೆ ಸರ್. KA ಮಾಡ್ಕೊಳ್ಬೇಕು ನಾವು. ಓನರ್ಶಿಪ್ ಚೇಂಜ್ ಆಗಿಲ್ಲ. ಸಿಂಗಲ್ ಓನರ್, NOC ಸಿಂಗಲ್ ಓನರ್ ಅಲ್ಲೇ ಇರೋದು. 2015 ಮಾಡಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. 4 ಕೊಟ್ಟರೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ವಿದೌಟ್ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇದೆ ಅಂತ. ಎಲ್ಲ ಆಪ್ಷನ್ ಇದೆ. ಮತ್ತು ಮೇಂಟೆನೆನ್ಸ್ ಬಗ್ಗೆ ಮಾತಾಡಂಗಿಲ್ಲ, ನಿಮ್ಗೆ ಗೊತ್ತಲ್ಲ ಎಲ್ಲ. ಡಿಸೈರ್ ತುಂಬಾ ಜನ ಕೇಳ್ತಾರೆ. ಮೈಲೇಜ್ ಚೆನ್ನಾಗಿರುತ್ತೆ, more than 20 ಮೈಲೇಜ್. ಅಂಡ್ ಒಂದು ಪ್ರೈಸ್, ಬೆಸ್ಟ್ ಪ್ರೈಸ್ ಆಗಿರ್ಲಿ ಸರ್. ಇದಕ್ಕೆ ನೋ ಕೊಟೇಶನ್ ಪ್ರೈಸ್, ಒಂದು ಬೆಸ್ಟ್ ಪ್ರೈಸ್, ನೋ ನೆಗೋಷಿಯಬಲ್, ನೋ ಬಾರ್ಗಿನ್, ಒಂದೇ ಪ್ರೈಸ್. ವಿಡಿಯೋದಲ್ಲಿ ಹೇಳ್ಬಿಡಿ. 2015 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಸ್ವಿಫ್ಟ್ ಡಿಸೈರ್, ಸಿಂಗಲ್ ಓನರ್, 76,000 ಹೊಡಿರೋದು ರೆಕಾರ್ಡೆಡ್. ಕೋಟಿಂಗ್ ಗಿಟಿಂಗ್ ಬೇಡ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. 5,35,000ಗೆ ಯಾರನ್ನ ಕೊಟ್ಬಿಟ್ರೆ ಬಜಾರಲ್ಲಿ ನಾನು ಕೆಲಸನೇ ಬಿಟ್ಬಿಡ್ತೀನಿ ಸರ್. ಕೆಲಸನೇ ಬಿಟ್ಬಿಡ್ತೀನಿ. 5,30,000. 5.5 ಲಕ್ಷ, 5,75,000ಕ್ಕೆ ನಿಮ್ಗೆ ಗಾಡಿ ಬಜಾರಲ್ಲೇ ಇಲ್ಲ. OLX ಹಾಕೊಳ್ಳಿ, ಎಲ್ಲಿ ಓಡಾಡಬೇಡಿ. ಮಳೆ ಟೈಮು, ಬಿಸಿಲು ಟೈಮು, ಫೋನ್ ತಗೊಳ್ಳಿ, OLX, ಯೂಟ್ಯೂಬ್, ಏನೇನಿದೆ ಪ್ಲಾಟ್ಫಾರ್ಮ್ ನೋಡಿ. 5.35ಗೆ ಈ ತರ ಸಿಂಗಲ್ ಓನರ್ 15 ಮಾಡಲ್ ಡೀಸೆಲ್ ಗಾಡಿ ಯಾರನ್ನ ಕೊಟ್ರೆ ಅಲ್ಲೇ ಬರ್ತೀನಿ. ಗಾಡಿ ಬೀಗ ಫ್ರೀ ಕೊಡ್ತೀನಿ, ಕೆಲಸನೇ ಬಿಟ್ಬಿಡ್ತೀನಿ. ಸೂಪರ್. ಇನ್ನೇನು ಲೋನ್ ಕೂಡ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಒಂದೇ ದಿವಸದಲ್ಲಿ ಲೋನ್ ಮಾಡಿ ಕೊಡ್ತೀನಿ. ಓಕೆ, ಸೂಪರ್. ನೆಕ್ಸ್ಟ್ ಗಾಡಿ ಸರ್, ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ತುಂಬಾ ಡಿಮಾಂಡ್ ಸರ್. ಪೋಲೋ ಅಂತಾರೆ. ನಮ್ ಲವರ್ಸ್, ನಮ್ ಸಬ್ಸ್ಕ್ರೈಬರ್ಸ್, ಸ್ಪೆಷಲಿ ನಿಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಫೋನ್ ಮಾಡ್ತಾರೆ. ಅವ್ರಿಗೋಸ್ಕರ ತಂದಿಟ್ಟಿದೀವಿ ಸರ್. ನಮ್ಮ ಅಲ್ಲ ಸರ್, ನೀವು ಹೊಸ ಲೊಕೇಶನ್ ತಂದಿದ್ರೆ ಆ ಕಡೆ ಟೆಕ್ ಪಾರ್ಕ್ ಇದೆ, ಆ ಕಡೆ ತೋರಿಸಿ. ಟೆಕ್ ಪಾರ್ಕ್ ಅಲ್ಲಿ ಕೆಲಸ ಮಾಡೋರು ಈ ತರ ಗಾಡಿಗಳು ಬೇಡ್ತಾರೆ, ಬೇಕಂತಾರೆ ಸರ್. ಅವ್ರಿಗೋಸ್ಕರ ತಂದಿಟ್ಟಿದೀವಿ. ಹೇಳಿ ಏನ್ ಪ್ರೈಸ್? 2010 ಮಾಡಲ್, 2010 ಮಾಡಲ್ ಇದು. ಸೆಕೆಂಡ್ ಓನರ್, ಟ್ರೆಂಡ್ ಲೈನ್ ಅಂದ್ರೆ ನಿಮ್ಗೆ ಏರ್ ಬ್ಯಾಗ್, ಮ್ಯಾಗ್ವೀಲ್ ಎಲ್ಲ ನಾವು ಮಿಸ್ಗೈಡ್ ಮಾಡಿ ಹೇಳೋದು, ಇಲ್ಲಿ ಕರೆಯೋದಲ್ಲ, ಟೈಮ್ ಪಾಸ್ ಮಾಡೋದಲ್ಲ. 93,000 ಓಡಿದೆ. 2 ಪವರ್ ವಿಂಡೋ ಬರೋದು, 2 ನಾರ್ಮಲ್ ಬರುತ್ತೆ. ಟ್ರೆಂಡ್ ಲೈನ್ ಅಲ್ಲಿ ವೈಟ್ ರಸಗುಲ್ಲಾ ಹೆಂಗಿದೆ ನೋಡ್ಕೊಳ್ಳಿ ಗಾಡಿ, ಆಮೇಲೆ ರೆಕಾರ್ಡೆಡ್ ಓಡಿರೋದು ಸರ್. ರೆಕಾರ್ಡೆಡ್ 93,000 ಓಡಿದೆ. 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ, ಟ್ರೆಂಡ್ ಲೈನ್, HR ರಿಜಿಸ್ಟ್ರೇಷನ್. ಕರ್ನಾಟಕ ಬೇಕಂತಂದ್ರೆ ಸರ್ ವಿತ್ NOC ಬೇಕಂದ್ರೆ 225ಗೆ ಕೊಡ್ತೀನಿ ಸರ್. 2,25,000 ವಿತ್ NOC ಆಗಿರುತ್ತೆ ಸರ್. ಈಗ ಕರ್ನಾಟಕ ನಂಬರ್ ಹೋಗೋಕ್ಕಿಂತ ಮುಂಚೆ ಸರ್, ಟೆಕ್ ಪಾರ್ಕ್ ಅಲ್ಲಿ ಯಾರು ವಿಡಿಯೋ ನೋಡ್ತಿರ್ತಾರಲ್ಲ, ಈ ಟೆಕ್ ಪಾರ್ಕ್ ಅಲ್ಲಿ ಅವ್ರಿಗೆ ಒಂದು ಬಂಪರ್ ಪ್ರೈಸ್ ಸರ್. ಆಕ್ಚುಲಿ ನಾವು 2,90,000, 2,80,000 ಆ ತರ ಫೈನಲ್ ಅಂತ ಇಟ್ಟಿದೀವಿ ಮೈಂಡ್ ಅಲ್ಲಿ. ನೀವು ಇವಾಗ ಹೇಳ್ಬಿಟ್ಟಿದ್ದೀರಾ, ಅವ್ರಿಗೋಸ್ಕರ ನಿಮ್ದು ಕಾಂಬಿನೇಷನ್ ಏನಾಗಿರುತ್ತೆ ಗೊತ್ತಾ ಸರ್? ಹೌದು, ಏನಾದ್ರೂ ಗಾಡಿಗಳು ನಿಯರ್ ಬೈ ಆಗಿರುತ್ತೆ, ಏನಾದ್ರೂ ಕಣ್ ಮುಂದೆನೆ ಇರುತ್ತೆ. ಹೌದು, 2,75,000 ಕೊಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಸರ್, 7,70,000 ಕೊಡ್ತೀನಿ ಬಾಣ. 2,65,000 ಸರ್. ಕಮ್ಮಿ ಆಗ್ಬಿಡತ್ತೆ. ಬರೀ ನೀವ್ ಹೇಳ್ಬಿಟ್ಟಿದ್ದೀರಾ 2,65,000ಗೆ ಫೈನಲ್. ಟೆಕ್ ಪಾರ್ಕ್ ಇರ್ಲಿ, ಅದು ಊರಲ್ಲಿ ಇರ್ಲಿ, 7,65,000 ಕೊಡ್ತೀನಿ, ಬನ್ನಿ ಬೇಗ. 2,65,000ಗೆ ನಿಮ್ಗೆ ಕರ್ನಾಟಕ ನಂಬರ್ ಸಿಗ್ತಿರೋದು, ಟ್ರೆಂಡ್ ಲೈನ್ ಆಗಿರುತ್ತೆ ಸರ್. ನೆಕ್ಸ್ಟ್ ಗಾಡಿ
ಸರ್ ನೆಕ್ಸ್ಟ್ ಮತ್ತೊಂದು ನಮ್ಮ ಹತ್ರ ಒಂದು ಫೋರ್ಡ್ ಫಿಗೋ ಇದೆ. 2012 ಮಾಡಲ್ 12 ಮಾಡಲ್ ಸಿಂಗಲ್ ಓನರ್ 52,000 ಓಡಿರೋದು ರೆಕಾರ್ಡೆಡ್ ಡೀಸೆಲ್. 2000 ಡೀಸೆಲ್ ಮೋರ್ ದನ್ 20 ಮೈಲೇಜ್ ಬರೋ ಗಾಡಿ. ಅಂಡ್ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ಬರುತ್ತೆ. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರುತ್ತೆ ಸರ್. ಅದಕ್ಕೆ 2 ಏರ್ ಬ್ಯಾಗ್ ಇದೆ ಸರ್. ಟೈಟಾನಿಯಂ ಇದು 4 ಮ್ಯಾಗ್ವಿಲ್, 2 ಏರ್ ಬ್ಯಾಗ್ ಇದೆ. ಪವರ್ ಶೇರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್ ಎಲ್ಲ ಬರುತ್ತೆ. 20 ಇಂದ 24 ವರೆಗೂ ಮೈಲೇಜ್ ಕೊಡುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್. 20 ಮೈಲೇಜ್ ಕೊಟ್ಟಿಲ್ಲ ಅಂದ್ರೆ ಗಾಡಿ ವಾಪಸ್ ಕೊಟ್ಬಿಡಿ, ಸೇಲ್ ಮಾಡ್ಕೊಟ್ಬಿಡ್ತೀನಿ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಇದು ಕೋಟಿಂಗ್ ಗಿಟಿಂಗ್ ಹೇಳಲ್ಲ ಸರ್, ಫೈನಲ್ ಹೇಳ್ತೀನಿ ಸರ್ 2,40,000 ಕೊಡ್ತೀನಿ ಸರ್. 2,40,000 2,40,000ಗೆ 12 ಮಾಡಲ್ ಡೀಸೆಲ್ i10 ಸಿಗಲ್ಲ ನಿಮ್ಗೆ. i10 ಫಿಗೋ ಕೊಡ್ತೀನಿ ಬಾಣ. 20 ಮೇಲೆ ಮೈಲೇಜ್ ಏರ್ ಬ್ಯಾಗ್ ಇರೋ ಗಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಯಾವ ತರ ಸರ್? ಫಿಯರ್ ಮತ್ತೊಂದು ಒಂದು ಫಿಯಟ್ ಲೀನಾ ಸರ್. ಒಳ್ಳೆ ಡಿಮಾಂಡಬಲ್ ಗಾಡಿ, ಕ್ವಾಲಿಟಿಂದು ತುಂಬಾ ಸಖತ್ತಾಗಿರುತ್ತೆ. ಇವರೇ ಕೊಡೋದು ಸರ್ ಮಾರುತಿ ಅವರಿಗೆ ಎಂಜಿನ್. ಎಲ್ಲರಿಗೂ ಗೊತ್ತು, ನಮಗೂ ಗೊತ್ತು, ನಿಮ್ಗೂ ಗೊತ್ತು. ನೋಡಿ ಹೆಂಗ್ ನಿಂತಿದೆ, ಒಂದು ಗೋಬಿ ಮಂಚೂರಿ ಮೇಲೆ ಕೆಚಪ್ ಹಾಕೊಂಡ್ರೆ ಹೆಂಗಿರುತ್ತೆ ಆ ತರ ಕಾಣ್ತಾ ಇದೆ ಗಾಡಿ. 2011 ಮಾಡಲ್ 2011 ಮಾಡಲ್ ಸೆಕೆಂಡ್ ಓನರ್. 60-70,000 ರೆಕಾರ್ಡ್ ಓಡಿದೆ. ಸಾರಿ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ, ಬಟ್ ಒಂದು ಕನ್ಫರ್ಮ್ ಆಗಿ ಹೇಳ್ತೀನಿ, ಟ್ಯಾಂಪರಿಂಗ್ ನಾವು ತರಲೆ ಕೆಲಸ ಮಾಡಲ್ಲ. 2011 ಮಾಡಲ್ ಬರೀ 1 ಲಕ್ಷ ಕೊಟ್ಬಿಡ್ತೀವಿ. 4 ಓನರ್ ಇರತ್ತಣ, ಹೋಗೋ ಮುಂಚೆ ಚೆಕ್ ಮಾಡ್ಕೋ ಆನ್ಲೈನ್. ಸೆಕೆಂಡ್ ಓನರ್ 2011 ಮಾಡಲ್ ಡೀಸೆಲ್ 20-22 ಮೈಲೇಜ್ ಕೊಡುತ್ತೆ. ಡೈನಾಮಿಕ್ ವೇರಿಯಂಟ್ ಇದು. ಪ್ರೈಸಿಂಗ್ ಏನ್ ಹೇಳ್ತೀರಾ? ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್ ಬರುತ್ತೆ ಸರ್. ಪ್ರೈಸಿಂಗ್ ಸರ್ 2,75,000 2,95,000 ಎಲ್ಲ ಕೋಟ್ ಮಾಡೋರು ಇದಾರೆ. ಅದೆಲ್ಲ ಬೇಡ, ಫೈನಲ್ ಹೇಳ್ಬಿಡ್ಲ ಸರ್ 2,25,000 2,25,000 ಕೊಡ್ತೀನಿ ಸರ್. ಯಾರನ್ನ ಕೊಟ್ಬಿಡ್ಲಿ ಬಜಾರಲ್ಲಿ, ಆಮೇಲೆ ಮಾತಾಡೋಣ. 2,25,000 ಫೈನಲ್. 11 ಮಾಡಲ್ ಲೀನಾ 250 260 ನಾನೇ ಮಾಡಿದೀನಿ. ಸೇಲ್ ರಿಸಿಪ್ಟ್ ತೋರಿಸ್ತೀನಿ ಬಾಣ, ಟೈಮ್ ಜೊತೆ ಕಸ್ಟಮರ್ ನಂಬರ್ ಸಮೇತ ಎಲ್ಲ ತೋರಿಸ್ತೀನಿ. 225 ಬರೀ ಹೊಸ ಶೋರೂಮ್ ಓಪನ್ ಆಗಿದೆ ಅಂತ. ಯಾವ ಕೊನೆಗೆ ಇದೀರಾ ನೀವು, ಯಾವ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಯ್ತಂದ್ರೆ ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ತಗೊಳ್ಳಿ, ಗಾಡಿ ಬಿಟ್ಟೋಗಲ್ಲ. 225 ಫೈನಲ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ನೋಡಿದೀವಿ, ಡಿಸೈರ್ ನೋಡಿದೀವಿ, ವಿಡಿಯೋ. ನೆಕ್ಸ್ಟ್ ಬಂದ್ಬಿಟ್ಟು VXi ಡಿಸೈರ್. ಕಲರ್ ಅಲ್ಲೂ ಬೇಕಂದ್ರೆ ಇದೆ ಮಾಡಲ್. ಇದರಲ್ಲಿ ಪೆಟ್ರೋಲ್ ಬೇಕಾ, ಪೆಟ್ರೋಲ್ ಡೀಸೆಲ್ ಬೇಕಾ? ಅಣ್ಣ ತಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ವಿ. ಇವತ್ತು ತಮ್ಮ ಬೇಜಾರು ಮಾಡ್ಕೊಂಡು ನಿಂತಿದ್ದಾನೆ ನೋಡಿ, ಮಾತಾಡೋಣ. 2010 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಗಾಡಿ. 14-15 ವರೆಗೂ ಮೈಲೇಜ್ ಕೊಡುತ್ತೆ ಸರ್. ಇದು ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC ಬೇಕಾ, ಅವೈಲೇಬಲ್ ಇದೆ. ವಿತ್ KA ಬೇಕಾ, ಕೊಡೋಣ. ಇದು ಒಂದು ಚಾಲೆಂಜ್ ಆಗಿ ಹೇಳ್ತೀನಿ ನೋಡಿ ಸರ್, ಸುಮ್ನೆ ಹಿಂಗ್ ಹೊಡೆಯೋದಲ್ಲ. ಇದು ಹೊಡೆಯೋದ್ ಸಮೇತ ನಾನು ಡೈಲಾಗು ಹೊಡಿತೀನಿ. 50,000 ಓಡಿರೋದು ರೆಕಾರ್ಡೆಡ್. ಇದು 50,000 ರೆಕಾರ್ಡೆಡ್ ಇಂಟೀರಿಯರ್ ತೋರಿಸಿದಾರೆ. ಅಂಡ್ ಪ್ರೈಸಿಂಗ್ ಕರ್ನಾಟಕ ಸರ್. ಸರ್ ವಿತ್ KA ರಿಜಿಸ್ಟ್ರೇಷನ್ ಬೇಕಂದ್ರೆ ನಿಮ್ಗೆ 2,75,000 ಕೊಡ್ತೀನಿ ಸರ್. ಫೈನಲ್ 75,000 ಫೈನಲ್. ಇನ್ನ ಬೇಕಾದ್ರೆ ಒಂದ್ 10,000 ಕಡಿಮೆ ಸರ್, ಹೋಗಿ ಸರ್. 265 65,000ಕ್ಕೆ ಡಿಸೈರ್ ಸಿಗ್ತಿರೋದು. ಅಂಡ್ ಇದ್ರ ಪ್ರೈಸ್ ಹೇಳಿದ್ರೆ ಇನ್ನೊಂದ್ಸರ್ತಿ ಹೇಳಿ ಸರ್. ಪ್ರೈಸ್ ಸರ್ ಇದು ವಿತ್ KA ರಿಜಿಸ್ಟ್ರೇಷನ್ ಬೇಕಾ, ಮರ್ದ್ಬಿಟ್ಟಿದೀನಿ. ಸ್ವಲ್ಪ ಕಡಿಮೆ ಹೇಳ್ಬಿಡ್ತೀನಿ ಅಂತ ಸ್ವಲ್ಪ ಭಯ ಆಗ್ತದೆ ನನ್ಗೆ. ವಿತ್ KA 575 ಕೊಟ್ಟಿಂಗ್ 535 ಫೈನಲ್ ಅಂತ ಹೇಳಿದೀನಿ. ಯಾರನ್ನ ಕೊಟ್ಬಿಟ್ರೆ ಕೆಲ್ಸನೇ ಬಿಟ್ಬಿಡ್ತೀನಿ. ಅದೇ ಡೈಲಾಗ್ ಹೇಳಿದ್ ನಾನು. ಅದಕ್ಕೆ ನಾನು ಕೇಳಿರೋದು ಮತ್ತೊಂದ್ಸರ್ತಿ ಆ ಡೈಲಾಗ್ ಜ್ಞಾಪಕ ಇದೆ ಜ್ಞಾಪಕ. ಏನ್ ಮಾತಾಡ್ತೀವಿ ಅವೆಲ್ಲ ರೆಕಾರ್ಡ್ ಆಗ್ತದೆ. ನಾವೆಲ್ಲ ಮಾತಾಡೋದು ಅವೆಲ್ಲ ಡೌ ಇಲ್ಲ ನನ್ನ ಹತ್ರ. 2010 ಮಾಡಲ್ ಸಿಂಗಲ್ ಓನರ್ 50,000 ಹೊಡಿದೆ ಪೆಟ್ರೋಲ್ ಗಾಡಿ. ವಿತ್ NOC ಬೇಕಾ, 2,20,000 ಕೊಡಿ. ವಿತ್ KA ಬೇಕಾ, 2,65,000 ಕೊಡಿ ಸರ್. 2,65,000ಗೆ VXi ವೇರಿಯಂಟ್ ಗಾಡಿ ಇರೋದು. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ i10 ಸರ್. ಸರ್ i10 ಇದೆ 2011 ಮಾಡಲ್. ಇದು 2011 ಮಾಡಲ್ ಬಂದಿದ್ ನೆನ್ನೆ ಸಾಯಂಕಾಲನೇ. ಗಾಡಿ ನೋಡಿ ಹೆಂಗೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ಗಾಡಿ ಮಾತ್ರ ಸಖತ್ತಾಗಿದೆ. ಇನ್ನವರೆಗೂ ನಾವು ರಬ್ಬಿಂಗ್, ಪಾಲಿಶ್, ವಾಷಿಂಗ್ ಮಾಡಿಲ್ಲ. ಅಷ್ಟು ಪ್ರೂಫ್ ನಾನು ಹೇಳ್ತಾ ಇದೀನಿ, ನಾವೇ ಮಾಡಿಲ್ಲ ಅಂತ ಹೇಳ್ತಾ ಇದೀನಿ. ನೋಡಿ ಇದು ಡೋರ್ ಪ್ಯಾಡ್. ಇದೆಲ್ಲ ನಿಮ್ಗೆ ಯಾರು ತೋರಿಸ್ತಾರೆ ಸರ್? ಮೀಟರ್ ಇರ್ಬೇಕು, ಮೀಟರ್. ನೋಡಿ ಗಾಡಿ ಹೆಂಗಿದೆ ಅಂತ. 11 ಮಾಡಲ್ ಇದು ಸಿಂಗಲ್ ಓನರ್ 55,000 ಹೊಡಿರೋದು ರೆಕಾರ್ಡೆಡ್ ಸರ್. 55,000 ಹೊಡಿರೋದು ರೆಕಾರ್ಡೆಡ್. ವಿತ್ NOC ಬೇಕಾ, ಬನ್ನಿ ನಾನು ಕೊಡ್ತೀನಿ. ಅಂದ್ರೆ ಪ್ರೈಸ್ ರಿವೀಲ್ ಮಾಡಲ್ಲ ನಾನು, ಅದೆಲ್ಲ ಆಫರ್ ಇರ್ಲಿ. KA ಬೇಕಾ, KA ಬೇಕಾದ್ರೆ ಪ್ರೈಸ್ ಮಾಡಲ್ಲ, ರಿವೀಲ್ ಬೇಡ ಸರ್. ಯಾಕಂದ್ರೆ ಒಂದು ಎಕ್ಸೈಟ್ಮೆಂಟ್ ಇರ್ಲಿ. i10 ಸುಮಾರು ಜನ ಬೇಕಂತಾರೆ. ಬಂಪರ್ ಆಫರ್ ಕೊಟ್ಬಿಟ್ಟು ಕಳಿಸ್ತೀನಿ. ಬಂಪರ್ ಆಫರ್, ಚಾಲೆಂಜಿಂಗ್ ಪ್ರೈಸ್. ಒಂದ್ಸಲಿ ಬರಕ್ ಹೇಳಿ, ಒಂದ್ಸಲಿ ಬನ್ನಿ ವೀಕ್ಷಕರೇ. ಈ ಗಾಡಿ ನಿಮಗೆ ಎಷ್ಟಾಗತ್ತೆ ಅಷ್ಟು ನೆಗೋಷಿಯಬಲ್ ಮಾಡಿ ಒಳ್ಳೆ ಪ್ರೈಸ್. ಒಂದೇ ಮಾತಲ್ಲಿ ವ್ಯವಹಾರ ಮಾಡಬೇಕು ನೀವು. ಆ ತರ ಮಾಡಿ ಗಾಡಿ ತಗೊಂಡೋಗಿ ಒಂದು ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್ ತಿನ್ಬೇಕು. ಆ ತರ ರೇಟ್ ಅಲ್ಲಿ ಕೊಡ್ತೀನಿ ಗಾಡಿನ. ಖಂಡಿತ. ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ. ಚಿಕನ್ ಲೆಗ್ ಪೀಸ್ ಬಗ್ಗೆ ಮಾತಾಡಿದ್ರು. ಅಲ್ಫಾಮ್ ಚಿಕನ್ ನಿಂತಿದೆ ಇಲ್ಲಿ ನೋಡಿ ಹೆಂಗಿದೆ ಅಂತ. ತಂದೂರಿ 2013 ಮಾಡಲ್ ಸರ್. 2013 ಮಾಡಲ್ ಸಿಂಗಲ್ ಓನರ್ ಸರ್. ಓಡಿರೋದು ಸರ್ 1,16,000 ಓಡಿರೋದು ರೆಕಾರ್ಡೆಡ್. 1,16,000 ರೆಕಾರ್ಡೆಡ್ ಓಡಿದೆ. ನಾವು ಟ್ಯಾಂಪರಿಂಗ್ ಇಂಪರ್ ತರಲೆ ಕೆಲಸ ಮಾಡಲ್ಲ. ಸಿಂಗಲ್ ಓನರ್ 13 ಮಾಡಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ರೇರ್ ವೈಫರ್ ಇದೆ.
ಡಿಫಾಗರ್ ಇದೆ, ಟೈರ್ ಕಂಡೀಷನ್ ಚೆನ್ನಾಗಿದೆ, ಗಾಡಿ ಮಾತ್ರ ಸಖತ್ತಾಗಿದೆ, ಏನ್ ಮಾತಾಡಂಗಿಲ್ಲ. ಗಾಡಿ ತೋರಿಸ್ಕೊಳ್ಳಿ ಅಣ್ಣ ಗಾಡಿ ಹೆಂಗಿದೆ ಅಂತ. ಇದಕ್ಕೆ ಫೈನಲ್ ಗೀನಲ್ ಏನ್ ಬೇಡ ಸರ್, ಒಂದೇ ಕೋಟಿಂಗ್ ಗಿಟ್ಟಿಂಗ್ ಬೇಡ, ಒಂದ್ ಬೆಲೆ ಹೇಳ್ಬಿಡ್ತೀನಿ ಸರ್, 2,60,000 ಕೊಡ್ತೀನಿ ಸರ್. 2,60,000 2,60,000 ಬೆಲೆ. 2,50,000ಕ್ಕೆ ನನ್ನ ಕಡೆಯಿಂದ ಬಂದ್ರೆ ಬಂಪರ್ ಪ್ರೈಸ್. ನೀವ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 2.5 ಹೇಳ್ತಾವ್ರೆ ಸರ್, ಬೇಜಾರ್ ಮಾಡೋದ್ ಬೇಡ, ಇನ್ನ 1,000 ಕಡಿಮೆ ಸರ್, 2,49,000ಕ್ಕೆ ಕೊಡ್ತೀನಿ ಬನ್ನಿ. 2,49,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಅಂಡ್ ಇದರಲ್ಲಿ ಹಿಡನ್ ಚಾರ್ಜಸ್ ಏನು ಇರೋದಿಲ್ಲ. 2,49,000 ನೀವು ಪೇ ಮಾಡಿದ್ರೆ ಸಾಕು, A to Z ಡಾಕ್ಯುಮೆಂಟ್ ನೀವೇ ನೋಡ್ಕೋತೀರಾ ಅಲ್ವಾ? ಡಾಕ್ಯುಮೆಂಟ್ ಹೇಳಿಲ್ಲ, ನೀವ್ ಹೇಳ್ತಾ ಇದ್ದೀರಾ, ಇವಾಗ ಬಾಯಿಂದ ಬಿಟ್ಬಿಟ್ಟಿದ್ದೀರಾ, ಅದು ಓಕೆ. ಈ ಗಾಡಿಗೆ ವೇವ್ ಆಫ್ ಮಾಡ್ತೀನಿ, 2,49,000 ಕೊಡಿ, ಬಾಡಿ ಕೊಡ್ತೀನಿ ಖಂಡಿತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಸಿಗೋಣ.